ವೆಲ್ಕಮ್ ಟು ನ್ಯೂಸ್ ಬೋರ್ಡ್. ಸ್ನೇಹಿತರೆ, ಕರ್ನಾಟಕದ ಚುನಾವಣೆಯ ಫಲಿತಾಂಶದ ಕಂಪ್ಲೀಟ್ ರಿಪೋರ್ಟ್ ಈಗ ಬಿಜೆಪಿ ನಾಯಕರ ಕೈ ಸೇರಿದೆ. ಈ ರಿಪೋರ್ಟ್ ಇಷ್ಟು ತಡವಾಗಿ ಮಾಡಿದ್ದು ಯಾಕೆ ಗೊತ್ತಾ? ಇನ್ನು ಮುಂಬರುವಂತಹ ಚುನಾವಣೆಯಲ್ಲಿ ಬಿಜೆಪಿಯ ಪರಿಸ್ಥಿತಿ ಹೇಗಿರುತ್ತೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನು ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಇಷ್ಟು ತಡವಾಗಿ ಕಂಪ್ಲೀಟ್ ಅಧ್ಯಯನ ಮಾಡಿ ಒಂದು ರಿಪೋರ್ಟನ್ನು ಅಮಿತ್ ಶಾ ಅವರ ಕೈಗೆ ನೀಡಲಾಗಿದೆಯಂತೆ. ಈ ರಿಪೋರ್ಟ್ ನಿಜಕ್ಕೂ ಭಾರೀ ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ. ಈ ರಿಪೋರ್ಟ್ ನಿಜಕ್ಕೂ ರಾಜ್ಯದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಬಿಜೆಪಿ ಮಾಡಿರೋ ಎಡವಟ್ಟುಗಳು ಎಂತಹದ್ದು, ಪ್ರಧಾನಿ ಮೋದಿ ಅಮಿತ್ ಶಾ ಗಮನಕ್ಕೂ ಈ ವಿಚಾರಗಳು ಬರಲೇ ಇಲ್ವಾ, ಎಂತಹ ನಿರ್ಲಕ್ಷ್ಯ ಬಿಜೆಪಿ ಕಡೆಯಿಂದ ಆಗಿದೆ, ಈ 10 ಅಂಶಗಳನ್ನು ನಿಮ್ಮ ಮುಂದೆ ಕ್ಲಿಯರ್ ಆಗಿ ಇಡ್ತೀನಿ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರ್ನಾಟಕದ ಚುನಾವಣೆಯಲ್ಲಿ ಬಿಜೆಪಿ ಸೋಲೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಮಗ್ರ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮೊದಲು ನ್ಯೂಸ್ ಬೋರ್ಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲನೆಯ ವಿಚಾರ ಅಂದರೆ ಇಡೀ ಬಿಜೆಪಿಯ ಸೋಲಿಗೆ ಮೊದಲನೆಯ ಅಂಶ ಜಾತಿ ಲೆಕ್ಕಾಚಾರದಲ್ಲಿ ಬಿಜೆಪಿ ಕಂಪ್ಲೀಟ್ ಆಗಿ ಎಡವಿದ್ದು. ಯಾವ ಜಾತಿ ಯಾವ ಧರ್ಮದವರು ಕೂಡ ಬಿಜೆಪಿಗೆ ಸಂಪೂರ್ಣವಾಗಿ ಮತಗಳನ್ನು ತನ್ನತ್ತ ಸೆಳೆಯುವಲ್ಲಿ ಬಿಜೆಪಿ ನಾಯಕರು ವಿಫಲರಾಗಿದ್ದು. ಅತ್ಯಂತ ಪ್ರಮುಖವಾಗಿ ಕರ್ನಾಟಕದ ರಾಜಕೀಯವನ್ನು ಗಮನಿಸ್ತಾ ಹೋದರೆ ಇಡೀ ಚುನಾವಣೆಗಳು ನಡೆಯೋದು ಜಾತಿ ಲೆಕ್ಕಾಚಾರದ ಮೇಲೇನೆ. ಆದರೆ ಬಿಜೆಪಿ ಮಾತ್ರ ಈ ಜಾತಿ ಕ್ಯಾಲ್ಕುಲೇಷನ್ನಲ್ಲಿ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ ಅಂತಲೇ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅತ್ಯಂತ ಪ್ರಮುಖವಾಗಿ ಹಿಂದುಳಿದ ಸಮುದಾಯ, ದಲಿತ ಸಮುದಾಯ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಾಗಿ ಕಂಪ್ಲೀಟ್ ಕಾಂಗ್ರೆಸ್ನತ್ತ ವಾಲುವಂತೆ ಮಾಡಿತ್ತು. ಮತ್ತೊಂದು ಕಡೆಗೆ ಒಕ್ಕಲಿಗ ಸಮುದಾಯ ಕೂಡ ಈ ಬಾರಿ ಡಿ ಕೆ ಶಿವಕುಮಾರ್ CM ಆಗಬಹುದು ಅಂತ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚಾಗಿ ಕಾಂಗ್ರೆಸ್ನತ್ತ ಒಲವನ್ನು ತೋರಿಸಿದ್ದಾರೆ. ಮತ್ತೊಂದು ಕಡೆಗೆ BSY ವಿಚಾರದಲ್ಲಿ ಲಿಂಗಾಯತ ಸಮುದಾಯ ಕಂಪ್ಲೀಟ್ ಆಗಿ ಬಿಜೆಪಿ ಮೇಲೆ ಆಕ್ರೋಶಗೊಂಡಿತ್ತು. ಅದು ಈಗ ಮುಂದುವರೆದು ಬಿಜೆಪಿ ಸೋಲಿಗೆ ಅತ್ಯಂತ ಪ್ರಮುಖ ಕಾರಣವೂ ಕೂಡ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಇದು ಮೊದಲನೆಯ ಅಂಶ, ಜಾತಿ ಲೆಕ್ಕಾಚಾರದಲ್ಲಿ ಬಿಜೆಪಿ ಫೇಲ್ ಆಗಿದ್ದು. ಇನ್ನು ಎರಡನೆಯ ವಿಚಾರಕ್ಕೆ ಬರೋದಾದರೆ ಬಿಜೆಪಿಯ ನಾಯಕತ್ವ. ಪ್ರಧಾನಿ ಮೋದಿ ಅಮಿತ್ ಶಾ ರಾಜ್ಯಕ್ಕೇನೋ ಬಂದರು, ಆದರೆ ರಾಜ್ಯದಲ್ಲಿ ನಾಯಕರು ಯಾರು ಅನ್ನೋದನ್ನು ಉತ್ತರ ಕೊಡಲೇ ಇಲ್ಲ. ಮತ್ತೊಂದು ಕಡೆಗೆ ಯಡಿಯೂರಪ್ಪನವರ ವಿಚಾರದಲ್ಲಿ ರಾಜ್ಯದ ಜನ ಒಂದು ರೀತಿಯಾಗಿ ಆ ಕನೆಕ್ಷನ್ ಏನು ಹೊಂದಿದ್ರು, ಉತ್ತರ ಕರ್ನಾಟಕ ಭಾಗದಲ್ಲಂತೂ ಸ್ಪೆಷಲಿ ಯಾವ ಕಾರಣಕ್ಕೂ ಯಡಿಯೂರಪ್ಪನವರ ಜೊತೆಗೆ ನಡೆಸಿಕೊಂಡ ರೀತಿ ಬಿಜೆಪಿ ನಾಯಕರದ್ದು ಸ್ವಲ್ಪವೂ ಇಷ್ಟ ಆಗಲಿಲ್ಲ ಅನ್ನೋದು ಈ ರಿಸಲ್ಟ್ ಸಾರಿ ಹೇಳ್ತಾ ಇದೆ. BSY ಫ್ಯಾಕ್ಟರ್ ಕಂಪ್ಲೀಟ್ ಆಗಿ ಬಿಜೆಪಿಯನ್ನು ನೆಲಕಚ್ಚುವಂತೆ ಕರ್ನಾಟಕದಲ್ಲಿ ಮಾಡಿದ್ದು ಕಾಂಗ್ರೆಸ್ ನಾಯಕರಿಗಂತೂ ಮನವರಿಕೆಯಾಗಿದೆ. ನೀವು ಕೂಡ ನಾನು ಈ 10 ಅಂಶಗಳನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕಾರಣ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದ ಯಾವುದಾದ್ರೂ ಭಾಗದಲ್ಲಿ ಆಗಿದೆ ಅಂತ ಅನಾಲಿಸಿಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಬಹುದಾಗಿದೆ. ಇನ್ನು ಕಾಂಗ್ರೆಸ್ನ ಗೆಲುವಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುವಂತಹ ವಿಚಾರ ಯಾವುದು ಅಂತ ಗಮನಿಸೋದಾದರೆ ಆ ಮೂರನೇ ಅಂಶ ಬಿಜೆಪಿ ಮೇಲೆ ಭ್ರಷ್ಟಾಚಾರದ ಆರೋಪ. ಅದರಲ್ಲೂ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಗಂಭೀರ ಆರೋಪಗಳನ್ನು ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಮಾಡ್ತಾಯಿದ್ರು. ಈ 40% ಕಮಿಷನ್ ವಿಚಾರ ಇದೆಯಲ್ಲ, ಇದು ಬಿ ಜೆ ಪಿಯನ್ನು ಭಾರೀ ಹೀನಾಯವಾಗಿ ಸೋಲೋದಕ್ಕೆ ಮತ್ತು ಬಿ ಜೆ ಪಿ ಮೇಲೆ ಗಂಭೀರ ಆರೋಪ ಮಾಡೋದಕ್ಕೆ ಒಂದು ದೊಡ್ಡ ಅಸ್ತ್ರವಾಗಿತ್ತು. ಅದರಲ್ಲೂ ಈ ಪೇ CM ವಿಚಾರ ಏನು ಬಂತಲ್ಲ, ಈ ಪೇ CM ಬಿ ಜೆ ಪಿಯ ಬಸವರಾಜ ಬೊಮ್ಮಾಯಿ ಅವರು ಭ್ರಷ್ಟಾಚಾರವೇ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಜನರು ಮನವರಿಕೆ ಮಾಡಿಕೊಡೋದ್ರಲ್ಲಿ ಕಾಂಗ್ರೆಸ್ ನಾಯಕರೇನೋ ಯಶಸ್ವಿಯಾದರು. ಆದರೆ ಬಿ ಜೆ ಪಿ ಅದರಿಂದ ಹೊರಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ ಚುನಾವಣೆ ಮುಗಿಯೋದ್ವರೆಗೂ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ನಡೆಸಿದ ಈ ಅಭಿಯಾನಗಳಿದೆಯಲ್ಲ, 40% CM ಮತ್ತು 40% ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಪೇ CM ವಿಚಾರ ಕಾಂಗ್ರೆಸ್ಗೆ ಆನೆಬಲ ತಂದು ಕೊಟ್ಟಿತ್ತು ಅಂತಲೇ ವಿಶ್ಲೇಷಣೆ ಮಾಡಲಾಗಿದೆ. ಮತ್ತು ಕಾಂಗ್ರೆಸ್ನ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಸಂತೋಷ್ ಪಾಟೀಲ್ ಅನ್ನುವಂತಹ ಗುತ್ತಿಗೆದಾರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು. ಅವರು ಸಾಯುವ ಮೊದಲೇ ಈಶ್ವರಪ್ಪನವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು. ನನ್ನ ಸಾವಾದರೆ ಅವರೇ ಕಾರಣ ಅನ್ನುವಂತಹ ರೀತಿಯಲ್ಲಿ ಉಲ್ಲೇಖವೂ ಕೂಡ ಮಾಡಿದರು ಮಾಧ್ಯಮಗಳ ಮುಂದೆ.
ಇದು ಕೂಡ ಗಂಭೀರವಾಗಿ ಪರಿಗಣಿಸುವಂತೆ ಮಾಡಿತ್ತು 40% ಕಮಿಷನ್ ಆರೋಪಕ್ಕೆ. ಮತ್ತೊಂದು ಕಡೆಗೆ ಈಗ 4ನೇ ಅಂಶದತ್ತ ಹೋಗೋಣ. ಇದು ಕೂಡ ಬಹಳ ಪ್ರಮುಖವಾಗಿರುವಂಥ ಅಂಶ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಚುನಾವಣೆಯುದ್ದಕ್ಕೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡುತ್ತಲೇ ಬಂದರು. ಆದರೆ ಬಿ ಜೆ ಪಿಯಲ್ಲಿ ಒಗ್ಗಟ್ಟು ಕಾಣಿಸಲಿಲ್ಲ, ನಾಯಕತ್ವವೂ ಕಾಣಿಸಲಿಲ್ಲ. ಬಿ ಜೆ ಪಿಯಲ್ಲಿ ಪ್ರಮುಖವಾಗಿ ಯಾವೊಬ್ಬ ನಾಯಕರು ಸೀರಿಯಸ್ ಆಗಿ ಚುನಾವಣೆಯನ್ನು ತೆಗೆದುಕೊಂಡಿಲ್ಲ. ಯಾಕಂದರೆ ಈ ರಾಜ್ಯದ ನಾಯಕರಿಗೆ ಯಾವ ಪವರ್ ಕೂಡ ಇರಲಿಲ್ಲ. ಎಲ್ಲವೂ ಕೂಡ ದೆಹಲಿಯಲ್ಲಿ ಕುಳಿತುಕೊಂಡು ಆಟ ಆಡಿಸಿದ ಹಾಗೆ ಇವರು ಆಟ ಆಡುವ ಗೊಂಬೆಗಳಾಗಿದ್ದರು. ಆ ಕಾರಣಕ್ಕಾಗಿಯೇ ಬಿ ಜೆ ಪಿ ಸೋಲಿಗೆ ಪ್ರಮುಖ ಕಾರಣ ಆಯಿತು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಒಗ್ಗಟ್ಟು ಇಡೀ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿತು. ಸಿದ್ದರಾಮಯ್ಯನವರ ಹಿಂದೆ ಇದ್ದಂತಹ ಅಸಂಖ್ಯಾತ ಅಹಿಂದ ವರ್ಗದ ಮತಗಳು, ಡಿ ಕೆ ಶಿವಕುಮಾರ್ ನೆಚ್ಚಿಕೊಂಡಂತಹ ಒಕ್ಕಲಿಗ ಮತಗಳು, ಅವರು ಹಾಕಿದ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿತ್ತು. ಇಡೀ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ಈ ಒಗ್ಗಟ್ಟು ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದು. ಇನ್ನು 5ನೇ ವಿಚಾರಕ್ಕೆ ಬಂದುಬಿಡ್ತೀನಿ. ಹಿಂದೂ ವರ್ಸಸ್ ಮುಸ್ಲಿಂ ವಿಚಾರ. ಬಿ ಜೆ ಪಿ ಪದೇ ಪದೇ ಈ ಹಲಾಲು, ಹಿಜಾಬು, ಲವ್ ಜಿಹಾದು ಇಂತಹ ವಿಚಾರಗಳನ್ನೇ ಪ್ರಸ್ತಾಪ ಮಾಡಿ ಮುಸ್ಲಿಂ ವಿರೋಧವನ್ನು ಕಟ್ಟಿಕೊಳ್ತು ಅಂತಲೇ ಹೇಳಲಾಗ್ತಾ ಇದೆ. ಅದರಲ್ಲೂ ಚುನಾವಣೆಯ ಪೂರ್ವದಲ್ಲಿ ಮುಸ್ಲಿಮರ ರಿಸರ್ವೇಷನ್ ಅನ್ನು ಕೂಡ ಕಡಿತಗೊಳಿಸಿರೋದು ಕೂಡ ಅವರ ಆಕ್ರೋಶಕ್ಕೆ ಕಾರಣವಾಯಿತು ಮತ್ತು ಅವರು ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಮತವನ್ನು ಬಂದು ಹಾಕುವಂತೆ ಬಿ ಜೆ ಪಿಯೇ ಮಾಡಿಕೊಟ್ಟಿತ್ತು. ಇನ್ನು 6ನೇ ಅಂಶಕ್ಕೆ ಹೋಗೋದಾದರೆ, ಕೇಂದ್ರ ವರ್ಸಸ್ ರಾಜ್ಯ ಅನ್ನುವಂತಹ ಮನಸ್ಥಿತಿಯನ್ನು ರಾಜ್ಯದ ಜನರಲ್ಲಿ ಕಾಂಗ್ರೆಸ್ ಮನವರಿಕೆ ಮಾಡಿಕೊಡ್ತು. ಪದೇ ಪದೇ ಕೇಂದ್ರದ ನಾಯಕರ ಹಸ್ತಕ್ಷೇಪ ಬಿ ಜೆ ಪಿ ವಿಚಾರದಲ್ಲಿ ಇದು ರಾಜ್ಯದ ಜನರಿಗೂ ಕೂಡ ಇಷ್ಟವಾಗಲಿಲ್ಲ. ಅದರಲ್ಲೂ ಸೌತ್ ಇಂಡಿಯಾ, ಭಾಳ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಈ ರಾಷ್ಟ್ರೀಯ ಪಕ್ಷಗಳಿಗೆ ಜನರು ಹೆಚ್ಚಿನ ಮನ್ನಣೆಯನ್ನು ಕೊಡೋದಿಲ್ಲ. ಕೇವಲ ಕರ್ನಾಟಕದಲ್ಲಿ ಮೊದಲಿನಿಂದಲೂ ಕೂಡ ರಾಷ್ಟ್ರೀಯ ಪಕ್ಷಗಳಿಗೆ ಮನ್ನಣೆ ಕೊಡ್ತಾ ಬರೋ ಕಾರಣಕ್ಕಾಗಿ ಇಲ್ಲಿ ಅಸ್ತಿತ್ವವೂ ಇತ್ತು. ಆದರೆ ಕಾಂಗ್ರೆಸ್ ತನ್ನನ್ನು ಈ ರಾಜ್ಯದ ಅಸ್ತಿತ್ವದ ಕಾರಣಕ್ಕಾಗಿ ಮತ ಹಾಕಬೇಕು ಅನ್ನುವಂತಹ ರೀತಿಯಲ್ಲೂ ಕೂಡ ಬಿಂಬಿಸಿತು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರೇ ಇಲ್ಲಿ ನಾಯಕರು, ಡಿ ಕೆ ಶಿವಕುಮಾರ್ ಇಲ್ಲಿ ನಾಯಕರು ಅನ್ನುವಂತೆ ಜನರಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದು ಕೂಡ ಸಫಲವಾದಂತೆ ಕಂಡು ಬರ್ತಾ ಇದೆ. ಬಿ ಜೆ ಪಿಯಲ್ಲಿ ಅಂತಹ ಬೆಳವಣಿಗೆ ಕಾಣಿಸಲೇ ಇಲ್ಲ. ಈ ಸೆಂಟರ್ ವರ್ಸಸ್ ಮತ್ತು ಸ್ಟೇಟ್ ವಿಚಾರದಲ್ಲೂ ಕೂಡ ನಂದಿನಿ ಬ್ರ್ಯಾಂಡಿಂಗ್ ವಿಚಾರ ಕಾಂಗ್ರೆಸ್ ಎತ್ತಿತ್ತು. ಅದು ಕೂಡ ಬಹಳ ಪ್ರಮುಖವಾಗಿತ್ತು ಮತ್ತು ಅಮೂಲ್ ಬಾಯ್ಕಾಟ್ ಮಾಡಿ ಅನ್ನೋ ಅಭಿಯಾನ ಕೂಡ ಆರಂಭಿಸಿದ್ದು ಕೇಂದ್ರ ಮತ್ತು ರಾಜ್ಯ ಅನ್ನುವಂತಹ ಮನಸ್ಥಿತಿ ಜನರಿಗೆ ತಿಳಿಸುವಲ್ಲೂ ಕೂಡ ಸಫಲವಾಗಿತ್ತು. ಭೌಗೋಳಿಕವಾಗಿ 67%ಕ್ಕೂ ಹೆಚ್ಚಿನ ಭಾಗದ ಜನ ನಂದಿನಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಅದು ಕೂಡ ಅತ್ಯಂತ ಪ್ರಮುಖವಾಗಿತ್ತು ಇಡೀ ಚುನಾವಣೆಯ ಸಂದರ್ಭದಲ್ಲಿ. ಇನ್ನು ನೇರವಾಗಿ 8ನೇ ವಿಚಾರಕ್ಕೆ ಬರ್ತೀನಿ. ಮಹಿಳಾ ಮತದಾರರನ್ನು ಸೆಳೆಯುವಲ್ಲಿ ಕಂಪ್ಲೀಟ್ಲಿ ಕಾಂಗ್ರೆಸ್ ಸಫಲವಾಯಿತು, ಬಿ ಜೆ ಪಿ ಫೇಲ್ಯೂರ್ ಆಯಿತು. ಕಾಂಗ್ರೆಸ್ ಒಂದು ರೀತಿಯಾಗಿ ಲೆಕ್ಕಾಚಾರವನ್ನು ಎಷ್ಟು ಸ್ಟ್ರಾಟಜಿಕ್ ಆಗಿ ಮಾಡಿತ್ತು ಅಂದರೆ, ಮಹಿಳಾ ಮತದಾರರು ಅರ್ಧದಷ್ಟು ಕರ್ನಾಟಕದಲ್ಲಿದ್ದಾರೆ, ಅವರನ್ನು ಸೆಳಿಬೇಕು, ಅವ್ರನ್ನ ಸೆಳೆದ್ರೆ ಮನೆಯಲ್ಲಿರೋ ಮಹಿಳೆ ಕೂಡ ಬಂದು ಮತದಾನ ಮಾಡಿದ್ರೆ ನಮ್ಗೆ ಗೆಲುವು ಪಕ್ಕ ಅಂತ ಹೇಳಿ ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತು. ಮಹಿಳೆಯರನ್ನು ತನ್ನತ್ತ ಆಕರ್ಷಣೆ ಮಾಡಿ ಮತವನ್ನು ಹಾಕಿಸಿಕೊಳ್ಳುವಲ್ಲೂ ಸಫಲವಾಯಿತು. ಅದು ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಉಚಿತ ಬಸ್ ವಿಚಾರವೂ ಆಗಿರಬಹುದು. ಇವೆಲ್ಲವೂ ಕಾಂಗ್ರೆಸ್ ಸಕ್ಸಸ್ಗೆ ಕಾರಣ ಆಯಿತು. 8ನೇ ಅಂಶವನ್ನು ತಿಳಿಸಿದೆ, ಆದರೆ 7ನೇ ಅಂಶವನ್ನು ಮಿಸ್ ಮಾಡಿದ್ದೆ, ಕ್ಷಮಿಸಿ. ಈಗ 7ನೇ ಅಂಶವನ್ನು ಕೂಡ ಹೇಳ್ತೀನಿ. ಇಡೀ ಚುನಾವಣೆಯ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಸ್ಟ್ರಾಟಜಿಸ್ಟ್ ಸುನೀಲ್ ಕುನುಗೋಳ್. ಇವರು ನಡೆಸಿದಂತಹ ರಾಜಕೀಯ ತಂತ್ರಗಾರಿಕೆಗಳು ಬಿ ಜೆ ಪಿ ಸೋಲೋದಕ್ಕೆ ಪ್ರಮುಖ ಕಾರಣ ಆಯಿತು. ಇನ್ನು 2014, 2017ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಗೆಲುವಿನಲ್ಲೂ ಕೂಡ ಸುನೀಲ್ ಕುನುಗೋಳ್ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ. ಅದಾದ ನಂತರ ಬಿ ಜೆ ಪಿ ಪರವಾಗಿ ಸ್ಟ್ರಾಟಜಿ ಮಾಡೋದನ್ನು ಬಿಟ್ಟು ಈಗ ಈ ಸಂದರ್ಭದಲ್ಲಿ ಕರ್ನಾಟಕದ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿರ್ತಾರೆ. 5 ಗ್ಯಾರಂಟಿ ವಿಚಾರಗಳು ಇವರೇ ಆ ಸ್ಟ್ರಾಟಜಿಯನ್ನು ರೂಪಿಸಿದ್ದು, ಇನ್ನು ಪೇ ಸಿ ಎಂ ಅಭಿಯಾನ ಕೂಡ ಮಾಡಿದ್ದು ಕೂಡ ಇವರೇ ಅಂತ ಹೇಳಲಾಗುತ್ತೆ. ಇನ್ನು 9ನೇ ವಿಚಾರಕ್ಕೆ ಬರೋದಾದರೆ, ಈ ಇಡೀ ಚುನಾವಣೆಯಲ್ಲಿ ಮತದಾರರ ಜಾಗೃತಿ ಇದೆಯಲ್ಲ, ಮತದಾರರು ಯಾರಿಗೆ ಮತ ಹಾಕಬೇಕು ಅಂತ ನಿರ್ಣಯ ಮಾಡಿದ್ರಲ್ಲ, ಅದು ಅತ್ಯಂತ ಪ್ರಮುಖವಾಗುತ್ತೆ. ಮತದಾರರು ಚುನಾವಣೆಯ ಸಂದರ್ಭದಲ್ಲಿ ಇದ್ದಂತಹ ಮನಸ್ಥಿತಿಯು ಕೂಡ ಈ ಇಡೀ ಚುನಾವಣೆ ಮೇಲೆ ಪರಿಣಾಮ ಬೀರೋದಕ್ಕೆ ಕಾರಣವಾಯಿತು ಅಂತ ಈ 9ನೇ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ಇನ್ನು 10ನೇ ವಿಚಾರಕ್ಕೆ ಬರ್ತೀನಿ. ಇದು ಅತ್ಯಂತ ಪ್ರಮುಖವಾಗಿರುವಂತಹ ವಿಚಾರ.
ಕರ್ನಾಟಕದಲ್ಲಿ ಬಿಜೆಪಿಯ ಬಳಿ ನೇತೃತ್ವ ವಹಿಸಿಕೊಳ್ಳುವಂತಹ ಶಕ್ತಿ ಇರುವಂತಹ ಹಲವು ಜನ ನಾಯಕರಿದ್ದರು. ಆದರೆ ಆ ನೇತೃತ್ವ ಕೊಡಲಿಲ್ಲ. ಕಟೀಲ್ರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರೆಸಿದ್ರು ಅನ್ನೋದು. ಇನ್ನು ಬಹುತೇಕ ಬೇರೆ ಬೇರೆ ನಾಯಕರನ್ನು ಕೊಟ್ಟು ಪ್ರಯತ್ನಗಳನ್ನು ಮಾಡಬಹುದಿತ್ತು. ಅದರಲ್ಲಿ ವಿಜಯೇಂದ್ರ ಅವರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. 10ನೇ ವಿಚಾರ ಅತ್ಯಂತ ಸೂಕ್ಷ್ಮವಾಗಿದೆ. ಆ ಕಾರಣಕ್ಕಾಗಿಯೇ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿ ನಾಯಕರ ಮೇಲೆ ಗರಂ ಆಗಿದ್ದಾರೆ. ನಮ್ಮ ಗಮನಕ್ಕೆ ಸರಿಯಾಗಿ ನೀವು ಮಾಹಿತಿ ಕೊಟ್ಟಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೋರ್ಡ್ ಕನ್ನಡ. ಧನ್ಯವಾದ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ.